ನಮಸ್ಕಾರ, ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ. ಮೊನ್ನೆಯಷ್ಟೇ ಕನಕಪುರ ನಿರ್ಮಾಪಕರು ಕನಕಪುರ ಶ್ರೀನಿವಾಸ್ ಅವರು ವೇದಿಕೆ ಮೇಲೆ ನಿಂತು ಮಾತನಾಡಿರುವ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಒಂದಷ್ಟು ಕನ್ನಡ ಇಂಡಸ್ಟ್ರಿಯ ಸ್ಟಾರ್ ನಟರನ್ನ ಹೊರತುಪಡಿಸಿ ಅಥವಾ ಅವರನ್ನು ಒಳಗೊಂಡು ಒಂದಷ್ಟು ಅವಹೇಳನಕಾರಿ ವಿಷಯವನ್ನು ವೇದಿಕೆ ಮೇಲೆ ನಿಂತು ನಿರಾಜೋಷವಾಗಿ ಮಾತನಾಡ್ತಾರೆ. ಅದು ಎಷ್ಟು ಸರಿ? ಇದೀಗ ಅದೇ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ತಮ್ಮ ಅಭಿಮಾನಿಗಳು ಇದೀಗ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದಿದ್ದಾರೆ. ನಮ್ಮ ಬಾಸ್ಗಳನ್ನ ಅಥವಾ ನಮ್ಮ ದೈವವನ್ನು ಏನಕ್ಕೆ, ನಮ್ಮ ದೇವರನ್ನ ಏನಕ್ಕೆ ನೀವು ಈ ರೀತಿಯಾದಂತಹ ಭಾಷೆಗಳನ್ನು ಬಳಸಿ ಬೈದಿದ್ದು ಅಂತೇಳಿ ಇದೀಗ ತಮ್ಮ ಅಭಿಮಾನಿಗಳು ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ನಿರ್ಮಾಪಕ ಶ್ರೀನಿವಾಸ್ ಅವರು ಏನಿದ್ದಾರೆ, ಕನಕಪುರ ಶ್ರೀನಿವಾಸ್ ಅವರ ಮೇಲೆ ಕಂಪ್ಲೇಂಟನ್ನು ರೈಸ್ ಮಾಡ್ತೀವಿ ಅಥವಾ ಅವರ ಸಿನಿಮಾವನ್ನು ರಿಲೀಸ್ ಆಗೋದಕ್ಕೆ ಬಿಡೋದಿಲ್ಲ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಕೂಡ ರೊಚ್ಚಿಗೆದ್ದು ಇವರನ್ನು ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ವಿಡಿಯೋದಲ್ಲಿ. ಈ ರೀತಿಯಾದಂತಹ ನಮ್ಮ ಬಾಸ್ ಬಗ್ಗೆ ನೀವು ಮಾತನಾಡೋದು ಸರಿ ಇಲ್ಲ ಅಂತ. ಇನ್ನಷ್ಟು ವಿಷಯಗಳನ್ನು ಹೇಳೋದಾದರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕೂಡ ಅವ್ರ ಬಗ್ಗೆ ಹೇಳ್ತಾರೆ, ನಾನೇ ಅವ್ರನ್ನ ಮೊದಲು ಹೀರೋ ಆಗಿ ಮಾಡಿದ್ದು ಹಾಗೆ ಹೀಗೆ ಅಂತ. ಆದರೆ ಅದೆಲ್ಲ ಓಕೆ, ಅದೆಲ್ಲ ಬದಿಗಿಟ್ರೆ ಅವ್ರನ್ನ ನಾನು ಮೇಲೆ ಹೋಗ್ಬಿಟ್ರು, ದೇವ್ರು ಬೇಗ ಕರ್ಕೊಂಡ್ಬಿಟ್ಟ, ಈ ರೀತಿಯಾದಂತಹ ಮಾತುಗಳು, ಭಾಷೆಗಳು ಇವರ ವ್ಯಕ್ತಿತ್ವಕ್ಕೆ ಅಲ್ಲ ಅನ್ನಿಸ್ತು. ಯಾಕೆ ಈ ಮಾತುಗಳನ್ನು ಸ್ಟೇಜ್ ಮೇಲೆ ನಿಂತು ಮಾತನಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅವರಿಗೆ ಇವರಿಂದ ಏನು ಅನ್ಯಾಯ ಆಗಿದೆಯೋ, ಏನು ದ್ವೇಷ ಇದೆಯೋ, ಅಥವಾ ಇವರಿಂದ ಏನಾದರೂ ತೊಂದರೆಗಳಾಗಿದೆಯೋ ಗೊತ್ತಿಲ್ಲ. ಆದರೆ ಅಲ್ಲಿ ಸ್ಟಾರ್ ನಟರ ಹೆಸರನ್ನು ತೆಗೆದುಕೊಂಡು ಹಾಗೆ ಒಂದಷ್ಟು ಸಿನಿಮಾ ರಂಗದಲ್ಲಿರುವ ನಿರ್ಮಾಪಕರು, ನಿರ್ದೇಶಕರ ಬಗ್ಗೆ ಕೂಡ ಕನಕಪುರ ಶ್ರೀನಿವಾಸ್ ಅವರು ವೇದಿಕೆ ಮೇಲೆ ನಿಂತು ಮಾತನಾಡ್ತಾರೆ. ಇದೇ ವಿಚಾರವಾಗಿ ಇವತ್ತು ಅಂದರೆ ಫೆಬ್ರವರಿ ಶನಿವಾರ 7ನೇ ತಾರೀಕು ಅಂದರೆ ಇವತ್ತು ಪ್ರೇಮ್ ಅವರು ಏನಿದೆ ಸಿನಿಮಾ ರಂಗದ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಿದೆ ಅಲ್ಲಿ ಕಂಪ್ಲೇಂಟನ್ನು ರೈಸ್ ಮಾಡಿದ್ದಾರೆ. ಅವರ ಬಗ್ಗೆ ಕೂಡ ಅವಹೇಳನಕಾರಿ ವಿಷಯಗಳನ್ನ ಬೈತಾರೆ, ಅವಾಚ್ಯ ಪದಗಳನ್ನು ಕೂಡ ಬೈತಾರೆ. ಅದನ್ನೆಲ್ಲ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ನೋಡಿಲ್ಲ ಅಂದರೆ ಒಂದು ಸತಿ ನೋಡಿ, ಕನಕಪುರ ಶ್ರೀನಿವಾಸ್ ಅವರ ಒಂದು ವಿಡಿಯೋಗಳನ್ನ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಯಾವ ವಿಡಿಯೋ ಆದರೂ ಅವರು ಮಾತಾಡಿರುವಂಥ ಭಾಷೆಗಳು ನಿಮಗೂ ಗೊತ್ತಾಗುತ್ತೆ, ಏನೇನು ಅಂದಿದ್ದಾರೆ, ಏನೇನು ಬಿಟ್ಟಿದ್ದಾರೆ ಅಂತ. ಸೊ ಇದೆಲ್ಲದನ್ನು ಹೊರತುಪಡಿಸಿ ಇವತ್ತು ಪ್ರೇಮ್ ಸರ್ ಅವರು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ. ಇದ್ರ ಜೊತೆ ಅವರನ್ನು ಏನಕ್ಕೆ ಈ ರೀತಿ ಅವಹೇಳನಕಾರಿ ವಿಷಯಗಳನ್ನ ನಮ್ಮ ಬಗ್ಗೆ ಈ ರೀತಿ ಸ್ಟೇಜ್ ಮೇಲೆ ಮಾತನಾಡಿದ್ದಾರೆ, ಅದ್ರ ಬಗ್ಗೆ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ. ಇವತ್ತು ಏನಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಇದಕ್ಕೆ ಕನಕಪುರ ಶ್ರೀನಿವಾಸ್ ಅವರು ಏನು ಪ್ರತಿಕ್ರಿಯೆ ಕೊಡ್ತಾರೋ ಅನ್ನೋದು ಗೊತ್ತಿಲ್ಲ. ಆದರೆ ಯಾಕೆ ಈ ಧ್ರುವ ಸರ್ಜಾ ಅವರ ಬಗ್ಗೆ, ಡಾಕ್ಟರ್ ಅಣ್ಣವರ ಬಗ್ಗೆ, ಹಾಗೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ, ಒಂದಷ್ಟು AP ಅರ್ಜುನ್ ಅವ್ರ ಬಗ್ಗೆ, ಹಾಗೆ ಪ್ರೇಮ್ ಸರ್ ಬಗ್ಗೆ, ಒಂದಷ್ಟು ನಟರ ಬಗ್ಗೆ ಇವರು ವೇದಿಕೆ ಮೇಲೆ ನಿಂತು ಕೆಟ್ಟದಾಗಿ ಬೈದು ಮಾತನಾಡಿದ್ದಾರೆ. ಸದ್ಯಕ್ಕೆ ಇವರು ಏನು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರಾ, ಅಥವಾ ಇವ್ರಿಗೇನಾದರೂ ಪ್ರಾಬ್ಲಮ್ ಆಗಿದೆಯಾ, ಅಥವಾ ಏನಾದರೂ ಈ ನಟರಿನಿಂದ ಅವ್ರಿಗೇನಾದರೂ ತೊಂದರೆ ಆಗಿದೆಯಾ ಅನ್ನೋದು ಗೊತ್ತಿಲ್ಲ. ಸದ್ಯ ಮುಂದೇನಾಗುತ್ತೆ, ಇದಕ್ಕೆ ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ಕಾದು ನೋಡೋಣ.